ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಈ ರೀತಿ ನಿರ್ಧಾರ ಈಗ ತೆಗೆದುಕೊಂಡಿದ್ದಾರೆ ಅಂತ ಸಿದ್ದರಾಮಯ್ಯನವರೇನು ಕೇಂದ್ರ ಸರ್ಕಾರ ನೌಕರ ಅಲ್ಲ ಸರ್. ಯಾವುದೇ ಪ್ರಕರಣವನ್ನ ಸಿಬಿಐ ತೆಗೆದುಕೊಳ್ಬೇಕಾದ್ರೆ ಅದು ಸಂಪುಟದ ನಿರ್ಧಾರ ಆದ್ಮೇಲೆ ತೆಗೆದುಕೊಳ್ಬೇಕನ್ನುವಂತ ಈಗ ತೆಗೆದುಕೊಂಡ ನಿರ್ಧಾರ. ನಿಮಗೆ ಗೊತ್ತಿರ್ಲಿಕ್ಕಾದ್ರೂ ಮಾತಾಡಕ್ಕೆ ಹೋಗ್ಬೇಡಿ. ಈಗ ತೆಗೆದುಕೊಂಡಂತ ನಿರ್ಧಾರ ಈಗ ಬೇರೆ ಕೇಸ್ಗಳಿಗೆ ರಾಜ್ಯ ಸರ್ಕಾರದ ಪರವಾನಗಿ ಇದ್ದೇ ಇದೆ. ಈಗೇನದು ಹೊಸದಲ್ಲ, ಈಗಾಗಲೇ ಇದೆ. ಓನ್ಲಿ ಟು ದಿಸ್ ಕೇಂದ್ರ ಸರ್ಕಾರದ ನೌಕರರಿಗೆ ಪರವಾನಗಿ ತಗೊಳ್ಳಿಕ್ಕೆ ರಾಜ್ಯ ಸರ್ಕಾರದ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಇದು ಮಾಡ್ಬೋದು, ಸಿಬಿಐ ಇದು ಮಾಡ್ಬೋದಿತ್ತು. ಅದನ್ನು ಅಷ್ಟೇ ಇದು ಮಾಡಿದ್ವಿ. ಇನ್ನು ಉಳಿದವ್ರಿಗೆ ಅದು ಯಥಾಸ್ಥಿತಿ ಪರವಾನಗಿ ತಗೋಬೇಕು. ಅದು ಹಿಂದೇನೂ ಇದೆ, ಈಗೂ ಇದೆ, ಮುಂದಿನೂ ಇರ್ತದೆ. ಗೊತ್ತಾಯ್ತಾ? ಕ್ಲಿಯರ್ ಆಯ್ತಾ? ಸಿದ್ದರಾಮಯ್ಯ ಇಸ್ ನಾಟ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಇವತ್ತು ಹೇಳ್ತಾ ಇದ್ರಿ ಸರ್, ಈಗ ತಮ್ಮದೇ ಕಾನೂನು ಸಚಿವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ದ್ವೇಷದ ರಾಜಕಾರಣ ಈ ರೀತಿ ಎಲ್ಲ ಆಗಬಾರ್ದು, ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಆಯ್ತು, ಅದೆಲ್ಲ ಒಂದು ಮಾಡ್ಬೇಕನ್ನೋ ಕಾರಣಕ್ಕೆ ಹೀಗೆ ಅಂತ ಪತ್ರಿಕಾಗೋಷ್ಠಿ ಮಾಡೋದು ಸರ್. ನೀವ್ ಹೇಳಿ ಸರ್, ಈಗ ಏನು ನನಗೆ ಅವ್ರು ಏನ್ ಹೇಳಿದಾರೆ ನನ್ಗೆ ಗೊತ್ತಿಲ್ಲ. ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಇದ್ದು ನೋಡಿ, ಅದಂತೂ ಪರವಾನಗಿ ತಗೊಳ್ಳೇಬೇಕ್ರಿ. ಈಗ ಉಳಿದ ಕೇಸ್ನಲ್ಲಿ ಕೇಂದ್ರ ಸರ್ಕಾರದ ನೌಕರರ ಹೊರತುಪಡಿಸಿ ಉಳಿದದ್ದೆಲ್ಲವನ್ನು ಕೂಡ ಪರವಾನಗಿ ತಗೊಳ್ಬೇಕು. ಈಗಿದೆ, ಅದು ಈಗಾಗಲೇ ಇದೆ. ಅದರ ಬಗ್ಗೆ ಕ್ಯಾಬಿನೆಟ್ ನಿನ್ನೆ ಪ್ರಶ್ನೆ ಇದು ಮಾಡಿಲ್ಲ. ಈಗಾಗಲೇ ಇದ್ಮೇಲೆ ಯಾಕೆ ಅದನ್ನ ಇದು ಮಾಡ್ಬೇಕು? ಮತ್ತೆ ಕೇಂದ್ರ ಸರ್ಕಾರದ ನೌಕರರಿಗೆ ಇದು ಏನು ಪರವಾನಗಿ ತಗೋಬೇಕಾಗಿತ್ತು, ಅದನ್ನ ಬ್ಲಾಂಕೆಟ್ ಆಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಹಿಂದೆ ನಮ್ಮ ರಾಜ್ಯ ಸರ್ಕಾರ. ಅದನ್ನ ಈಗ ಪರವಾನಗಿ ತಗೊಳ್ತಾಗಿದೆ. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ನೌಕರರ ಅಲ್ಲ, ಹೌದಾ? ಮತ್ತೆ ಬಿಜೆಪಿ ಹೇಳಿ ಮತ್ತೆ ಟು ದಿಸ್ ಎಕ್ಸ್ಟೆಂಟ್ ನಾನು ಹೇಳಿದ ನಿಮ್ಗೆ ಅರ್ಥ ಆಗಿದ್ರೆ ನಾನು ಹೇಳ್ತೇನೆ. ಕೇಂದ್ರ ಸರ್ಕಾರದ ನೌಕರಸ್ಥರು ಇನ್ನಿತರು ಅವ್ರಿಗೆ ಪರವಾನಗಿ ಅವಶ್ಯಕತೆ ಇರಲಿಲ್ಲ, ಇದು ಮಾಡಬೇಕಾಗಿತ್ತು, ಅದಕ್ಕಷ್ಟೇ. ಹಿಂದೆ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಯಾರ ಆಡಳಿತಾರೂಢ ಸಚಿವರು ಮತ್ತೆ ಸಿಎಂ ಮೇಲೆ ಎಫ್ಐಆರ್ ಆಗಿದ ತಕ್ಷಣ ರಾಜೀನಾಮೆ ಕೇಳ್ತಾ ಇದ್ರು. ಇವತ್ತು ನಿಮ್ಮ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದೆ. ಪಕ್ಷದ ಮುಜುಗರ ಆಗಲ್ಲ. ಯಾವ್ದು ಮುಜುಗರ? ಸಿದ್ದರಾಮಯ್ಯನವರು ಏನೂ ತಪ್ಪು ಮಾಡಿಲ್ಲ. ಇವತ್ತು ಅವರ ಏನು ಕಾನೂನು ತಂಡ ಏನು ಹೇಳ್ತದ ಅಪಕಾರ ಎನ್ಕ್ವೈರಿ ಎದುರಿಸ್ಬೇಕಾದ್ರೆ ಎನ್ಕ್ವೈರಿ ಯಾಕೆ ಯಾವುದರೇ ಫೈಲ್ನಾಗ ನೋಟಿಂಗ್ ಇದೆಯಾ, ಯಾರಿಗಾರ ಪತ್ರ ಬರೆದಿದಾರ ಬಿಡಿ, ಅದನ್ನ ಬಿಡಿ. ಯಾರು ಮೌಖಿಕವಾಗಿ ಸಲಕ್ಕೆ ಯಾರು ನಮಗೆ ಸಿಎಂ ನಿರ್ದೇಶನ ಕೊಟ್ಟಿರತ್ತೆ ಅಲ್ಲಿ ಕಂಪ್ಲೇಂಟ್ಸ್ ಇದಾವ? ಯಾವುದೂ ಇಲ್ಲ. ಯಾರ್ದು? ಯಡಿಯೂರಪ್ಪ ಅವ್ರು ಬೇಲ್ ಮೇಲಿದ್ದಾರೆ. ಒಂದು ಅಲ್ಲಿ ಅಲ್ಲಂ ಪಾಷಾ ಕೇಸ್ನಲ್ಲಿ ಬೇಲ್ ಮೇಲಿದ್ದಾರೆ, ನಾಟ್ ಟು ಅರೆಸ್ಟ್ ಅಂತ ಹೇಳಿ ನನ್ನ ಮನೆ ಕೊಟ್ಟರು. ಅಲ್ಲಂ ಪಾಷಾ ಬರಿದಾರ ಹತ್ರ ಕೊಟ್ಟರು ಒಂದು ಕೇಸ್ನಲ್ಲಿ. ನಿರಾಣಿ ಅವರು ಒಂದು ಇದು ಕೊಟ್ಟರು, ನಾಟ್ ಟು ಅರೆಸ್ಟ್ ಅಂತ ಹೇಳಿ ಬೇಲ್ ಮೇಗಿದ್ದಾರೆ. ಇನ್ನೊಂದು ಕಡೆ ಇನ್ನೊಂದು ಇಲ್ಲಿ ರಾಜ್ ಕೇಸ್ನಾಗ ಬೇಲ್ ಮೇಗಿದ್ದಾರೆ. ಇವ್ರೇನ್ ಮಾಡ್ತಾ ಇರ್ತಾರೆ ಯಡಿಯೂರಪ್ಪ? ಸಿದ್ದರಾಮಯ್ಯನವ್ರದ್ದು ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಾಥಮಿಕ ತನಿಖೆ ಆಗಿಲ್ಲ. ಅವರು ತಪ್ಪಿಸ್ತರು ಅಲ್ಲ, ಅವ್ರು ತಪ್ಪು ಮಾಡಿ ತನಿಖೆ ಆದ್ಮೇಲೆ ರಾಜೀನಾಮೆ ಕೊಡ ಅಲ್ಲ. ತನಿಖೆ ಆದಾಗ ಏನೂ ಬರೋದೇ ಇಲ್ಲಲ್ಲ, ಎದಕ್ಕೆ ರಾಜೀನಾಮೆ ಕೊಡ್ತಾರೆ? ರಾಜೀನಾಮೆ ಕೊಡೋ ಪ್ರಶ್ನೆನೇ ಉದ್ಭವಿಸೋದಲ್ಲ. ತನಿಖೆ ಆದ್ಮೇಲೂ ಬರೋದಿಲ್ಲ, ಯಾಕಂದ್ರೆ ಅವ್ರೆಲ್ಲಾರು ಬರೆದಿದ್ದಾರ, ಸಿಎಂ ತಮ್ಮ ಅದನ್ನು ಉಪಯೋಗಿಸ್ಕೊಂಡಿದಾರ, ಎಲ್ಲಾರು ಯಾರ್ಯಾರಿಗೂ ನಿರ್ದೇಶನ ಕೊಟ್ಟಿದಾರ, ಯಾವ್ದಾರ ಫೈಲ್ನ ನೋಟಿಂಗ್ ಮಾಡಿದಾರ, ಏನಾದ್ರು ಇದೆಯಾ? ಏನೂ ಇಲ್ಲ.